ಮಾಫಿ ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರಿರೋದು ಒಂದು ಕಡೆ ಆದರೆ ಮತ್ತೆ ಜನಸಾಮಾನ್ಯನ ಮೇಲೆ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಕಾಶ್ಮೀರದಿಂದ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾರಣ ಬಾರ್ಡರ್ ಬಂದ್ ಆಗಿರುವ ಹಿನ್ನೆಲೆ ಸರಬರಾಜನ್ನು ಸ್ಥಗಿತ ಮಾಡುವಂತಹ ಕೆಲಸ ಆಗ್ತಾ ಇದೆ. ಶಿವಾಜಿನಗರದ ರಸೆಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು. ಕಾಶ್ಮೀರದ ಗಾರ್ಲಿಕ್, ಹನಿ, ವಾಲ್ನಟ್, ಆಪ್ರಿಕಾಟ್, ಕೇಸರಿ, ಶುಗರ್, ಆಲ್ಮಂಡ್ ಇವೆಲ್ಲವೂ ಕೂಡ ಅಲ್ಲಿಂದ ಬರ್ತಾ ಇತ್ತು. ಇದಕ್ಕೆ ಸಖತ್ ಬೇಡಿಕೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ನೋಡ್ಕೊಂಡ್ಬರೋಣ. ಪಾಲ್ಗಾವ್ನಲ್ಲಿ ನಡೆದ ಘಟನೆ ಎಫೆಕ್ಟ್ ಇದೀಗ ಡ್ರೈ ಫ್ರೂಟ್ ಶಾಪ್ ಅವರಿಗೆ ತಟ್ಟಿದೆ. ಯಾಕಂದರೆ ಕಾಶ್ಮೀರದಿಂದ ಸುಮಾರು ಒಂದು 8-10 ಪದಾರ್ಥಗಳು ಡ್ರೈ ಫ್ರೂಟ್ಸು ಏನೋ ಈ ಕರ್ನಾಟಕಕ್ಕೆ ಬರ್ತದೆ. ಬಟ್ ಇದೀಗ ಸ್ಟಾಪ್ ಆಗಿದೆ, ಯಾಕಂದರೆ ಎಲ್ಲ ಬಂದ್ ಆಗಿದೆ. ಹೀಗಾಗಿ ಇಂಪೋರ್ಟ್ ಆಗ್ತಿಲ್ಲ. ಹೀಗಾಗಿ ಇಲ್ಲೊಂದು ಕಡೆ ಇಲ್ಲಿನ ವರ್ತಕರು ಸಹ ಒಂದು ಕಡೆ ಏನು ಮಾಡ್ಬೋದು, ಮುಂದಿನ ದಿನಗಳು ಈ ಥರದ ತುಂಬ ತೊಂದರೆ ಆಗ್ಬೋದು ಎಂಬುದು ಒಂದು ಕಡೆ ಚಿಂತೆ ಮಾಡ್ತಿದ್ದಾರೆ. ಯಾಕಂದರೆ ಇಂಡಿಯಾ ಪಾಕ್ ವಾರ್ ಒಂದು ಕಡೆ ಮುನ್ಸೂಚನೆ ಸಿಗ್ತಿದೆ, ಯಾವಾಗ ಯುದ್ಧ ಆಗುತ್ತಾ ಗೊತ್ತಾಗಲ್ಲ. ನೋಡ್ತಿರ್ಬೋದು, ನಾ ಪ್ರೆಸೆಂಟ್ ಈಗ ಶಿವಾಜಿನಗರದ ರಸಲ್ ಮಾರ್ಕೆಟ್ ಡ್ರೈ ಫ್ರೂಟ್ ಶಾಪಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಹಲವಾರು ಡ್ರೈ ಫ್ರೂಟ್ಸ್ಗಳಿದ್ದಾವೆ. ಬಟ್ ಸರಿಯಾಗಿ ಡ್ರೈ ಫ್ರೂಟ್ಸ್ಗಳು ಬರ್ತಲ್ಲ. ಯಾಕಂದರೆ ಕಾಶ್ಮೀರದಿಂದ ಒಂದು 10ಕ್ಕೂ ಹೆಚ್ಚು ಡ್ರೈ ಫ್ರೂಟ್ಸ್ಗಳು ಬರ್ತಿದ್ವು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಜೇನುತುಪ್ಪ ಎಲ್ಲವೂ ಬರ್ತಿದ್ವು. ಬಟ್ ಇದೀಗ ಸ್ಟಾಪ್ ಆಗಿದೆ. ಇಲ್ಲಿನ ಮಾಲೀಕರಿದ್ದಾರೆ ಆಶಿಫ್ ಅಂತ, ಅವ್ರು ಮಾತಾಡಿಸ್ತೀನಿ ಏನೆಲ್ಲ ಬರ್ತಿಲ್ಲ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ದರ ಜಾಸ್ತಿ ಆಗ್ಬೋದು ಮುಂದಿನ ದಿನಗಳಲ್ಲಿ. ಮಾತಾಡ್ತೀನಿ ಸರ್, ಯಾವೆಲ್ಲ ಡ್ರೈ ಫ್ರೂಟ್ಸ್ಗಳು ಬರ್ತಿಲ್ಲ? ಸುಮಾರು ವೆರೈಟೀಸ್ ಬರ್ತಿದ್ವು ದಿನಕ್ಕೆ, ವಾರಕ್ಕೆ? 15 ದಿವಸಕ್ಕೆ ನಮಗೆ ಬರ್ತಾ ಇತ್ತು ಸರ್. ಎಷ್ಟೆಲ್ಲ ಬರ್ತಿದ್ವು 15 ದಿವಸಕ್ಕೆಲ್ಲ? 15 ದಿವಸಕ್ಕೆ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾವು ತೊಗೊಂಡು ಬರ್ತೀವಿ. ಈಗೆಲ್ಲ ಬಂದಾಗ್ಬಿಟ್ಟಿದೆನಾ? ಇವಾಗ ಸ್ಟಾಪ್ ಆಗಿದೆ, ಬಾರ್ಡರ್ ಎಲ್ಲ ಕ್ಲೋಸ್ ಆಗಿದೆ ಇದರಿಂದ. ಸೊ ಮತ್ತೆ ಎಫೆಕ್ಟ್ ಆಗುತ್ತೆ ನಿಮಗೇನಾದರೂ? ಎಫೆಕ್ಟ್ ಆಗುತ್ತೆ ಸರ್. ಎಫೆಕ್ಟ್ ಏನಾಗುತ್ತೆ ಅಂದರೆ ಕೆಲವರು ಇದು ಟ್ರಾನ್ಸ್ಪೋರ್ಟ್ ಅವರು ಎಲ್ಲ ಜಾಸ್ತಿ ರೇಟ್ ಮಾಡಿದ್ರೆ ನಾವು ರೇಟ್ ಜಾಸ್ತಿ ಮಾಡಬೇಕು. ಮತ್ತೆ ರೇಟ್ ಡಬಲ್ ಆಗುತ್ತೆ. ರೇಟ್ ಡಬಲ್ ಆದರೆ ಇಲ್ಲಿ ಇರೋರು ತಗೊಳ್ಬೇಕಲ್ಲ. ಜನ ಏನು ಹೇಳ್ತಾರೆ ಬಂದಂತ ಡ್ರೈ ಫ್ರೂಟ್ ಶಾಪ್ ಬಂದಂತ ತೆಗೆದುಕೊಳ್ಳೋ ಜನ ಏನು ಹೇಳ್ತಾರೆ? ಅದಕ್ಕೆ ಏನಿಲ್ಲ, ಮುಂದಿನ ಇದು ಈ ಥರ ಇದ್ರೆ ಮುಂದಿನ ಇದು ವಾರ ಇದಾಗತ್ತೆ, ತುಂಬಾ ಕ್ರಿಟಿಕಲ್ ಆಗುತ್ತೆ. ತುಂಬಾ ಪಾಕಿಸ್ತಾನದಿಂದ ಏನಾದರೂ ಬರ್ತಿದ್ವಾ ಡ್ರೈ ಫ್ರೂಟ್ಸ್ಗಳು ಏನಾದರೂ? ಇಲ್ಲ ಸರ್, ಪಾಕಿಸ್ತಾನದಿಂದ ಯಾವುದು ನಾವು ತಗೊಂಡು ಬರ್ತಾ ಇಲ್ಲ. ಓನ್ಲಿ ಜಮ್ಮು ಕಾಶ್ಮೀರ ಮಾತ್ರ. ಓಕೆ. ಹ್ಞೂ ಎಸ್ ಸರ್, ನೋಡ್ತಿರ್ಬೋದು ಸುಮಾರು 8-10 ಡ್ರೈ ಫ್ರೂಟ್ಸ್ಗಳು ಪಾಕಿಸ್ತಾನ ಅಂದರೆ ಜಮ್ಮು ಕಾಶ್ಮೀರದಿಂದ ಬರ್ತಿದ್ವು. ಬಟ್ ಈಗ ಬಾರ್ಡರ್ ಕ್ಲೋಸ್ ಆಗೋ ದೃಷ್ಟಿಯಿಂದ ಯಾವುದೂ ಬರ್ತಿಲ್ಲ. ಈಗ ಸ್ಟಾಕ್ ಇದೆ, ಮುಂದಿನ ವಾರ ಸ್ಟಾಕ್ ಇರಲ್ಲ, ದರ ಜಾಸ್ತಿ ಆಗ್ಬೋದು, ಟ್ರಾನ್ಸ್ಪೋರ್ಟು ಅಲ್ಲಿ ಸಹ ಡಬಲ್ ಆಗ್ಬೋದು, ಮತ್ತಷ್ಟು ಕಷ್ಟ ಆಗ್ಬೋದು ಅಂತೇನೋ ಇಲ್ಲಿನ ಮಾಲೀಕರು ಸಹ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಫಿ ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರಿರೋದು ಒಂದು ಕಡೆ ಆದರೆ ಮತ್ತೆ ಜನಸಾಮಾನ್ಯನ ಮೇಲೆ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಕಾಶ್ಮೀರದಿಂದ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾರಣ ಬಾರ್ಡರ್ ಬಂದ್ ಆಗಿರುವ ಹಿನ್ನೆಲೆ ಸರಬರಾಜನ್ನು ಸ್ಥಗಿತ ಮಾಡುವಂತಹ ಕೆಲಸ ಆಗ್ತಾ ಇದೆ. ಶಿವಾಜಿನಗರದ ರಸೆಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು. ಕಾಶ್ಮೀರದ ಗಾರ್ಲಿಕ್, ಹನಿ, ವಾಲ್ನಟ್, ಆಪ್ರಿಕಾಟ್, ಕೇಸರಿ, ಶುಗರ್, ಆಲ್ಮಂಡ್ ಇವೆಲ್ಲವೂ ಕೂಡ ಅಲ್ಲಿಂದ ಬರ್ತಾ ಇತ್ತು. ಇದಕ್ಕೆ ಸಖತ್ ಬೇಡಿಕೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ನೋಡ್ಕೊಂಡ್ಬರೋಣ. ಪಾಲ್ಗಾವ್ನಲ್ಲಿ ನಡೆದ ಘಟನೆ ಎಫೆಕ್ಟ್ ಇದೀಗ ಡ್ರೈ ಫ್ರೂಟ್ ಶಾಪ್ ಅವರಿಗೆ ತಟ್ಟಿದೆ. ಯಾಕಂದರೆ ಕಾಶ್ಮೀರದಿಂದ ಸುಮಾರು ಒಂದು 8-10 ಪದಾರ್ಥಗಳು ಡ್ರೈ ಫ್ರೂಟ್ಸು ಏನೋ ಈ ಕರ್ನಾಟಕಕ್ಕೆ ಬರ್ತದೆ. ಬಟ್ ಇದೀಗ ಸ್ಟಾಪ್ ಆಗಿದೆ, ಯಾಕಂದರೆ ಎಲ್ಲ ಬಂದ್ ಆಗಿದೆ. ಹೀಗಾಗಿ ಇಂಪೋರ್ಟ್ ಆಗ್ತಿಲ್ಲ. ಹೀಗಾಗಿ ಇಲ್ಲೊಂದು ಕಡೆ ಇಲ್ಲಿನ ವರ್ತಕರು ಸಹ ಒಂದು ಕಡೆ ಏನು ಮಾಡ್ಬೋದು, ಮುಂದಿನ ದಿನಗಳು ಈ ಥರದ ತುಂಬ ತೊಂದರೆ ಆಗ್ಬೋದು ಎಂಬುದು ಒಂದು ಕಡೆ ಚಿಂತೆ ಮಾಡ್ತಿದ್ದಾರೆ. ಯಾಕಂದರೆ ಇಂಡಿಯಾ ಪಾಕ್ ವಾರ್ ಒಂದು ಕಡೆ ಮುನ್ಸೂಚನೆ ಸಿಗ್ತಿದೆ, ಯಾವಾಗ ಯುದ್ಧ ಆಗುತ್ತಾ ಗೊತ್ತಾಗಲ್ಲ. ನೋಡ್ತಿರ್ಬೋದು, ನಾ ಪ್ರೆಸೆಂಟ್ ಈಗ ಶಿವಾಜಿನಗರದ ರಸಲ್ ಮಾರ್ಕೆಟ್ ಡ್ರೈ ಫ್ರೂಟ್ ಶಾಪಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಹಲವಾರು ಡ್ರೈ ಫ್ರೂಟ್ಸ್ಗಳಿದ್ದಾವೆ. ಬಟ್ ಸರಿಯಾಗಿ ಡ್ರೈ ಫ್ರೂಟ್ಸ್ಗಳು ಬರ್ತಲ್ಲ. ಯಾಕಂದರೆ ಕಾಶ್ಮೀರದಿಂದ ಒಂದು 10ಕ್ಕೂ ಹೆಚ್ಚು ಡ್ರೈ ಫ್ರೂಟ್ಸ್ಗಳು ಬರ್ತಿದ್ವು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಜೇನುತುಪ್ಪ ಎಲ್ಲವೂ ಬರ್ತಿದ್ವು. ಬಟ್ ಇದೀಗ ಸ್ಟಾಪ್ ಆಗಿದೆ. ಇಲ್ಲಿನ ಮಾಲೀಕರಿದ್ದಾರೆ ಆಶಿಫ್ ಅಂತ, ಅವ್ರು ಮಾತಾಡಿಸ್ತೀನಿ ಏನೆಲ್ಲ ಬರ್ತಿಲ್ಲ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ದರ ಜಾಸ್ತಿ ಆಗ್ಬೋದು ಮುಂದಿನ ದಿನಗಳಲ್ಲಿ. ಮಾತಾಡ್ತೀನಿ ಸರ್, ಯಾವೆಲ್ಲ ಡ್ರೈ ಫ್ರೂಟ್ಸ್ಗಳು ಬರ್ತಿಲ್ಲ? ಸುಮಾರು ವೆರೈಟೀಸ್ ಬರ್ತಿದ್ವು ದಿನಕ್ಕೆ, ವಾರಕ್ಕೆ? 15 ದಿವಸಕ್ಕೆ ನಮಗೆ ಬರ್ತಾ ಇತ್ತು ಸರ್. ಎಷ್ಟೆಲ್ಲ ಬರ್ತಿದ್ವು 15 ದಿವಸಕ್ಕೆಲ್ಲ? 15 ದಿವಸಕ್ಕೆ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾವು ತೊಗೊಂಡು ಬರ್ತೀವಿ. ಈಗೆಲ್ಲ ಬಂದಾಗ್ಬಿಟ್ಟಿದೆನಾ? ಇವಾಗ ಸ್ಟಾಪ್ ಆಗಿದೆ, ಬಾರ್ಡರ್ ಎಲ್ಲ ಕ್ಲೋಸ್ ಆಗಿದೆ ಇದರಿಂದ. ಸೊ ಮತ್ತೆ ಎಫೆಕ್ಟ್ ಆಗುತ್ತೆ ನಿಮಗೇನಾದರೂ? ಎಫೆಕ್ಟ್ ಆಗುತ್ತೆ ಸರ್. ಎಫೆಕ್ಟ್ ಏನಾಗುತ್ತೆ ಅಂದರೆ ಕೆಲವರು ಇದು ಟ್ರಾನ್ಸ್ಪೋರ್ಟ್ ಅವರು ಎಲ್ಲ ಜಾಸ್ತಿ ರೇಟ್ ಮಾಡಿದ್ರೆ ನಾವು ರೇಟ್ ಜಾಸ್ತಿ ಮಾಡಬೇಕು. ಮತ್ತೆ ರೇಟ್ ಡಬಲ್ ಆಗುತ್ತೆ. ರೇಟ್ ಡಬಲ್ ಆದರೆ ಇಲ್ಲಿ ಇರೋರು ತಗೊಳ್ಬೇಕಲ್ಲ.
ಜನ ಏನು ಹೇಳ್ತಾರೆ ಬಂದಂಥ ಡ್ರೈ ಫ್ರೂಟ್ ಶಾಪ್ ಬಂದಂತ ತೆಗೆದುಕೊಳ್ಳೋರು ಜನ ಏನು ಹೇಳ್ತಾರೆ? ಅದಕ್ಕೆ ಏನಿಲ್ಲ, ಮುಂದಿನ ಇದು ಈ ಥರ ಇದ್ರೆ ಮುಂದಿನ ಇದು ವಾರ ಇದಾಗತ್ತೆ, ತುಂಬ ಕ್ರಿಟಿಕಲ್ ಆಗುತ್ತೆ. ತುಂಬ ಪ್ರಾಬ್ಲಮ್. ಪಾಕಿಸ್ತಾನದಿಂದ ಏನಾದರೂ ಬರ್ತದ್ವಾ ಡ್ರೈ ಫ್ರೂಟ್ಸ್ಗಳು ಏನಾದರೂ? ಇಲ್ಲ ಸರ್, ಪಾಕಿಸ್ತಾನದಿಂದ ಯಾವುದು ನಾವು ತಗೊಂಡು ಬರ್ತಾ ಇಲ್ಲ. ಓನ್ಲಿ ಜಮ್ಮು ಕಾಶ್ಮೀರ ಮಾತ್ರ. ಓಕೆ. ಹ್ಞೂ. ಎಸ್ ಸರ್, ನೋಡ್ತಿರ್ಬೋದು ಸುಮಾರು 8 ಡ್ರೈ ಫ್ರೂಟ್ಸ್ಗಳು ಪಾಕಿಸ್ತಾನ ಅಂದರೆ ಜಮ್ಮು ಕಾಶ್ಮೀರದಿಂದ ಬರ್ತಿದ್ವು. ಬಟ್ ಈಗ ಬಾರ್ಡರ್ ಕ್ಲೋಸ್ ಆಗೋ ದೃಷ್ಟಿಯಿಂದ ಯಾವುದೂ ಬರ್ತಿಲ್ಲ. ಈಗ ಸ್ಟಾಕ್ ಇದೆ, ಮುಂದಿನ ವಾರ ಸ್ಟಾಕ್ ಇರಲ್ಲ, ದರ ಜಾಸ್ತಿ ಆಗ್ಬೋದು, ಟ್ರಾನ್ಸ್ಪೋರ್ಟು ಅಲ್ಲಿ ಸಹ ಡಬಲ್ ಆಗ್ಬೋದು, ಮತ್ತಷ್ಟು ಕಷ್ಟ ಆಗ್ಬೋದು ಅಂತೇನೋ ಇಲ್ಲಿನ ಮಾಲೀಕರು ಸಹ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರಿರೋದು ಒಂದು ಕಡೆ ಆದರೆ ಮತ್ತೆ ಜನಸಾಮಾನ್ಯನ ಮೇಲೆ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಕಾಶ್ಮೀರದಿಂದ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾರಣ ಬಾರ್ಡರ್ ಬಂದ್ ಆಗಿರುವ ಹಿನ್ನೆಲೆ ಸರಬರಾಜನ್ನು ಸ್ಥಗಿತ ಮಾಡುವಂತಹ ಕೆಲಸ ಆಗ್ತಾ ಇದೆ. ಶಿವಾಜಿನಗರದ ರಸೆಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು. ಕಾಶ್ಮೀರದ ಗಾರ್ಲಿಕ್, ಹನಿ, ವಾಲ್ನಟ್, ಆಫ್ರಿಕಾಟ್, ಕೇಸರಿ, ಶುಗರ್, ಆಲ್ಮಂಡ್ ಇವೆಲ್ಲವೂ ಕೂಡ ಅಲ್ಲಿಂದ ಬರ್ತಾ ಇತ್ತು. ಇದಕ್ಕೆ ಸಖತ್ ಬೇಡಿಕೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ನೋಡ್ಕೊಂಬರೋಣ. ಪಾಲ್ಗಾವ್ನಲ್ಲಿ ನಡೆದ ಘಟನೆ ಎಫೆಕ್ಟ್ ಇದೀಗ ಡ್ರೈ ಫ್ರೂಟ್ ಶಾಪ್ ಅವರಿಗೆ ತಟ್ಟಿದೆ. ಯಾಕಂದರೆ ಕಾಶ್ಮೀರದಿಂದ ಸುಮಾರು ಒಂದು 8 ಪದಾರ್ಥಗಳು ಡ್ರೈ ಫ್ರೂಟ್ಸು ಏನೋ ಈ ಕರ್ನಾಟಕಕ್ಕೆ ಬರ್ತದೆ. ಬಟ್ ಇದೀಗ ಸ್ಟಾಪ್ ಆಗಿದೆ, ಯಾಕಂದರೆ ಎಲ್ಲ ಬಂದಾಗಿದೆ. ಹೀಗಾಗಿ ಇಂಪೋರ್ಟ್ ಆಗ್ತಿಲ್ಲ. ಹೀಗಾಗಿ ಇಲ್ಲಿ ಒಂದು ಕಡೆ ಇಲ್ಲಿನ ವರ್ತಕರು ಸಹ ಒಂದು ಕಡೆ ಏನು ಮಾಡ್ಬೋದು, ಮುಂದಿನ ದಿನಗಳು ಈ ಥರದ ತುಂಬ ತೊಂದರೆ ಆಗ್ಬೋದು ಎಂಬುದು ಒಂದು ಕಡೆ ಚಿಂತೆ ಮಾಡ್ತಿದ್ದಾರೆ. ಯಾಕಂದರೆ ಇಂಡಿಯಾ ಪಾಕ್ ವಾರ್ ಒಂದು ಕಡೆ ಮುನ್ಸೂಚನೆ ಸಿಗ್ತಿದೆ, ಯಾವಾಗ ಯುದ್ಧ ಆಗುತ್ತಾ ಗೊತ್ತಾಗಲ್ಲ. ನೋಡ್ತಿರ್ಬೋದು, ನಾ ಪ್ರೆಸೆಂಟ್ ಈಗ ಶಿವಾಜಿನಗರದ ರಸಲ್ ಮಾರ್ಕೆಟ್ ಡ್ರೈ ಫ್ರೂಟ್ ಶಾಪಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಹಲವಾರು ಡ್ರೈ ಫ್ರೂಟ್ಸ್ಗಳಿದ್ದಾವೆ. ಬಟ್ ಸರಿಯಾಗಿ ಡ್ರೈ ಫ್ರೂಟ್ಸ್ಗಳು ಬರ್ತಲ್ಲ. ಯಾಕಂದರೆ ಕಾಶ್ಮೀರದಿಂದ ಒಂದು 10ಕ್ಕೂ ಹೆಚ್ಚು ಡ್ರೈ ಫ್ರೂಟ್ಸ್ಗಳು ಬರ್ತಿದ್ವು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಜೇನುತುಪ್ಪ ಎಲ್ಲವೂ ಬರ್ತಿದ್ವು. ಬಟ್ ಇದೀಗ ಸ್ಟಾಪ್ ಆಗಿದೆ. ಇಲ್ಲಿನ ಮಾಲೀಕರಿದ್ದಾರೆ ಆಶಿಫ್ ಅಂತ, ಅವ್ರು ಮಾತಾಡಿಸ್ತೀನಿ, ಏನೆಲ್ಲ ಬರ್ತಿಲ್ಲ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ದರ ಜಾಸ್ತಿ ಆಗ್ಬೋದು ಮುಂದಿನ ದಿನಗಳಲ್ಲಿ. ಮಾತಾಡ್ತೀನಿ ಸರ್, ಯಾವೆಲ್ಲ ಡ್ರೈ ಫ್ರೂಟ್ಸ್ಗಳು ಬರ್ತಿಲ್ಲ? ಸುಮಾರು ವೆರೈಟೀಸ್ ಬರ್ತಿದ್ವು ದಿನಕ್ಕೆ, ವಾರಕ್ಕೆ? 15 ದಿವಸಕ್ಕೆ ನಮಗೆ ಬರ್ತಾ ಇತ್ತು ಸರ್. ಎಷ್ಟೆಲ್ಲ ಬರ್ತಿದ್ವು 15 ದಿವಸಕ್ಕೆಲ್ಲ? 15 ದಿವಸಕ್ಕೆ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾವು ತೊಗೊಂಡು ಬರ್ತೀವಿ. ಈಗೆಲ್ಲ ಬಂದಾಗ್ಬಿಟ್ಟಿದ್ರಾ? ಇವಾಗ ಸ್ಟಾಪ್ ಆಗಿದೆ, ಬಾರ್ಡರ್ ಎಲ್ಲ ಕ್ಲೋಸ್ ಆಗಿದೆಯಾ ಇದರಿಂದ. ಸರ್ ಮತ್ತೆ ಎಫೆಕ್ಟ್ ಆಗುತ್ತೆ ನಿಮಗೇನಾದರೂ? ಎಫೆಕ್ಟ್ ಆಗುತ್ತೆ ಸರ್. ಎಫೆಕ್ಟ್ ಏನಾಗುತ್ತೆ ಅಂದರೆ ಕೆಲವರು ಇದು ಟ್ರಾನ್ಸ್ಪೋರ್ಟ್ ಅವರು ಎಲ್ಲ ಜಾಸ್ತಿ ರೇಟ್ ಮಾಡಿದ್ರೆ ನಾವು ರೇಟ್ ಜಾಸ್ತಿ ಮಾಡಬೇಕು. ಮತ್ತೆ ರೇಟ್ ಡಬಲ್ ಆಗುತ್ತೆ. ರೇಟ್ ಡಬಲ್ ಆದರೆ ಇಲ್ಲಿ ಇರೋರು ತಗೊಳ್ಬೇಕಲ್ಲ. ಜನ ಏನು ಹೇಳ್ತಾರೆ ಬಂದಂಥ ಡ್ರೈ ಫ್ರೂಟ್ ಶಾಪ್ ಬಂದಂತ ತೆಗೆದುಕೊಳ್ಳೋರು ಜನ ಏನು ಹೇಳ್ತಾರೆ? ಅದಕ್ಕೆ ಏನಿಲ್ಲ, ಮುಂದಿನ ಇದು ಈ ಥರ ಇದ್ರೆ ಮುಂದಿನ ಇದು ವಾರ ಇದಾಗತ್ತೆ, ತುಂಬ ಕ್ರಿಟಿಕಲ್ ಆಗುತ್ತೆ. ತುಂಬ ಪ್ರಾಬ್ಲಮ್. ಪಾಕಿಸ್ತಾನದಿಂದ ಏನಾದರೂ ಬರ್ತದ್ವಾ ಡ್ರೈ ಫ್ರೂಟ್ಸ್ಗಳು ಏನಾದರೂ? ಇಲ್ಲ ಸರ್, ಪಾಕಿಸ್ತಾನದಿಂದ ಯಾವುದು ನಾವು ತಗೊಂಡು ಬರ್ತಾ ಇಲ್ಲ. ಓನ್ಲಿ ಜಮ್ಮು ಕಾಶ್ಮೀರ ಮಾತ್ರ. ಓಕೆ. ಹ್ಞೂ. ಎಸ್ ಸರ್, ನೋಡ್ತಿರ್ಬೋದು ಸುಮಾರು 8 ಡ್ರೈ ಫ್ರೂಟ್ಸ್ಗಳು ಪಾಕಿಸ್ತಾನ ಅಂದರೆ ಜಮ್ಮು ಕಾಶ್ಮೀರದಿಂದ ಬರ್ತಿದ್ವು. ಬಟ್ ಈಗ ಬಾರ್ಡರ್ ಕ್ಲೋಸ್ ಆಗೋ ದೃಷ್ಟಿಯಿಂದ ಯಾವುದೂ ಬರ್ತಿಲ್ಲ.